ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 22ನೇ ವಚನ. Isaiah chapter 60 words 22. The month of prophetic fulfillment. ಪ್ರವಾದನೆಗಳು ನೆರವೇರುವ ತಿಂಗಳು. ಪ್ರವಾದನೆಗಳು ನೆರವೇರುವ ತಿಂಗಳು. The month of prophetic fulfillment. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ಆಮೆನ್. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದ ವಾಕ್ಯವಾಗಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದಿಂದ 60ನೇ ಅಧ್ಯಾಯದವರೆಗೂ ದೇವ ಜನರಾದ ಇಸ್ರಾಯೇಲರನ್ನು ಸಂತೈಸುವ, ಅವರನ್ನು ರಕ್ಷಿಸುವ, ಅವರಿಗೆ ದೇವರು ಕೆಲವೊಂದು ಪ್ರವಾದನೆಯ ಶಬ್ದಗಳನ್ನು ರಿಲೀಸ್ ಮಾಡ್ತಾ ಇದ್ದಾನೆ. ಅದರಲ್ಲಿ ತಾನು ಹೀಗೆ ಹೇಳ್ತಾನೆ, ಯೆಹೋವನೆಂಬ ನಾನು ಕ್ಲುಪ್ತ ಕಾಲದಲ್ಲಿ ಇದನ್ನು ಬಲು ಬೇಗನೆ ಉಂಟು ಮಾಡುವೆನು. ನನ್ನೊಟ್ಟಿಗೆ ಯೆಹೆಸ್ಕೇಲನ ಪ್ರವಾದನೆ ಗ್ರಂಥ, ಬುಕ್ ಆಫ್ ಯೆಹೆಸ್ಕೇಲ್ ಚಾಪ್ಟರ್ 12 12ನೇ ಅಧ್ಯಾಯ 21ನೇ ವಚನದಿಂದ. ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಕ್ಲುಪ್ತ ಕಾಲವು ದೂರ ದೂರ ಹೋಗುತ್ತಲಿದೆ. ದಿವ್ಯ ದರ್ಶನಗಳೆಲ್ಲ ನಿರರ್ಥಕ ಎಂಬುದಾಗಿ ಇಸ್ರಾಯೇಲ್ ದೇಶದವರು ಹಾಡಿಕೊಳ್ಳುವ ಈ ಗಾದೆ ಏನು? ಅವರಿಗೆ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ನಾನು ಈ ಗಾದೆಯನ್ನು ನಿಲ್ಲಿಸಿ ಬಿಡುವೆನು. ಇದು ಇಸ್ರಾಯೇಲ್ನಲ್ಲಿ ಇನ್ನೂ ಸಲ್ಲದು. ನಾನು ನುಡಿಯುವ ಮಾತನ್ನು ಕೇಳ್ರಿ. ಕ್ಲುಪ್ತ ಕಾಲವು ಹತ್ತಿರಿಸಿದೆ. ದಿವ್ಯ ದರ್ಶನಗಳೆಲ್ಲ ಸಾರ್ಥಕವಾಗುವುದು ಸಮೀಪ. ಇನ್ನು ಮೇಲೆ ಇಸ್ರಾಯೇಲ್ ವಂಶದಲ್ಲಿ ಯಾರಿಗೂ ಮಿಥ್ಯಾದರ್ಶನವಾಗದು, ಮೋಸದ ಕಣಿಯು ಇರದು. ನಾನೇ ಯೆಹೋವನು, ನಾನು ನುಡಿವೆನು. ನಾನು ನುಡಿದ ಮಾತು ನೆರವೇರುವುದು, ಇನ್ನೂ ನಿಧಾನವಾಗದು. ದ್ರೋಹಿ ವಂಶದವರೇ, ನಾನು ನಿಮ್ಮ ಕಾಲದಲ್ಲಿ ನುಡಿಯುವುದು ಮಾತ್ರವಲ್ಲೇ ನುಡಿದಿದ್ದನ್ನು ನೆರವೇರಿಸುವೆನು. ಇದು ಕರ್ತನಾದ ಯೆಹೋವನ ವಾಕ್ಯ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ಇಗೋ ಇಸ್ರಾಯೇಲ್ ವಂಶದವರು, ಇವನಿಗಿದ್ದ ದಿವ್ಯ ದರ್ಶನವು ಮುಂದೆ ಬಹುದೂರ ಕಾಲಕ್ಕೆ ಸಂಬಂಧಪಟ್ಟದು, ಬಹಳ ದಿನಗಳ ಮೇಲೆ ಆಗತಕ್ಕದ್ದನ್ನು ಮುಂತಿಳಿಸುತ್ತಾನೆ ಎಂದು ಹೇಳ್ತಾರೆ. ಆದ ಕಾರಣ ನೀನು ಅವರಿಗೆ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇನ್ನು ಮೇಲೆ ನನ್ನ ಮಾತುಗಳಲ್ಲಿ ಯಾವುದೂ ಸಾವಕಾಶವಾಗದು. ನಾನು ಹಾಡುವ ಮಾತು ನೆರವೇರುವುದು ಖಂಡಿತ. ಇದು ಕರ್ತನಾದ ಯೆಹೋವನ ನುಡಿ. ನಾನು ಹಾಡುವ ಮಾತುಗಳಲ್ಲಿ ಯಾವುದು ಸಾವಕಾಶವಾಗದು. ನಾನು ಆಡುವ ಮಾತು ನೆರವೇರೋದು ಖಂಡಿತ. ಇದು ಕರ್ತನಾದ ಯೆಹೋವನ ನುಡಿ. ಪ್ರವಾದನೆ ಎಂದಾಗ ಕೆಲವರ ಚಿಂತೆ ಇದಕ್ಕೆ ಬಹಳ ಕಾಲ ಹಿಡಿಯುತ್ತೆ ನೆರವೇರೋದಕ್ಕೆ. ಕೆಲವರ ಚಿಂತೆ ಇನ್ನೂ ನಡೀಲಿಲ್ಲ ಎಂಬ ಚಿಂತೆ. ಆದರೆ ಈ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ಪರಿಶುದ್ಧಾತ್ಮನ ಸಭೆಗೆ, ದೇವ ಜನರಿಗೆ ಒಂದು ಆಲೋಚನೆ ಕೊಡ್ತಾ ಇದ್ದಾನೆ. ನಿನ್ನ ಬಳಿಯಲ್ಲಿ ಪ್ರವಾದಿಗಳ ಮೂಲಕವೋ, ದೇವರ ವಾಕ್ಯದ ಮೂಲಕವೋ, ಕನಸಿನ ಮೂಲಕವೋ, ದರ್ಶನದ ಮೂಲಕವೋ, ಪ್ರಕಟಣೆಯ ಮೂಲಕವೋ, ದೂತರು ಇಳಿದೋ ಇಲ್ಲ ನೇರವಾಗಿ ಪರಿಶುದ್ಧಾತ್ಮನು
ನಿನ್ನ ಜೊತೆಯಲ್ಲಿ ಮಾತಾಡಿರುವ ಒಂದು ಪ್ರವಚನಗಳು ಅದು ಇನ್ನು ತಡ ಆಗೋದಿಲ್ಲ. ಈ ತಿಂಗಳು ಅದರ ವೇಗ ಹೆಚ್ಚಲಿಕ್ಕೆ ಹೋಗುತ್ತೆ. ಈ ತಿಂಗಳು ನೀನು ಅರಿಯದೆ ನಿನಗೋಸ್ಕರ ದೇವರು ಅದರ ಬಾಗಿಲುಗಳನ್ನು ತೆರೆಯಲಿಕ್ಕೆ ಹೋಗುತ್ತಾನೆ. ಈ ತಿಂಗಳು ಪ್ರವಚನೆಗಳು ನೀನು ಮರ್ತಿರಬಹುದು, ಅದರ ಪರಲೋಕದ ದೇವರು ಮರೆಯೋದಿಲ್ಲ. ಅದು ನೆರವೇರುವ ಕಾಲಕ್ಕೆ ನಾವು ಪ್ರವೇಶಿಸಿದ್ದೇವೆ. ಅದನ್ನೇ ಕರೆಯೋದು ಅಪಾಯಿಂಟೆಡ್ ಟೈಮ್. ಕೆಲವರು ಹೇಳ್ತಾರೆ ಇನ್ನು ಅದು ನಡೆಯೋದಿಲ್ಲ, ಕ್ಲುಪ್ತ ಕಾಲವು ಬಹಳ ದೂರ ಇದೆ, ದಿವ್ಯ ದರ್ಶನಗಳೆಲ್ಲ ನಿರರ್ಥಕ, ನಡೆಯಲ್ಲ, ನೆರವೇರಲ್ಲ. ಆ ಗಾದೆಯನ್ನು ದೇವರು ನಿಲ್ಲಿಸಕ್ಕೆ ಹೋಗ್ತಾನೆ. ಇವತ್ತು ಹಗಲೊತ್ತಿನಲ್ಲಿ ನಿನಗೆ ವಿರುದ್ಧವಾಗಿ ಶತ್ರು ಬೇಡದೇ ಇರುವ ನೆಗೆಟಿವ್ ಮಾತುಗಳನ್ನು ತಂದಾಕಿ ಪ್ರವದನೆಯ ಶಕ್ತಿಯನ್ನು ಕುಂದಿಸೋದಿಕ್ಕೆ, ದೇವರ ಮಾತುಗಳನ್ನು ತಣ್ಣನೆ ಮಾಡೋದಿಕ್ಕೆ ಪ್ರಯತ್ನಿಸುವ ಸಕಲ ಅಂಧಕಾರ ಶಕ್ತಿಗಳು ಬಿಚ್ಚು ಬಿಡುವ ಗಾದೆ ಮಾತುಗಳನ್ನು ನನ್ನ ದೇವರು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವಚಿಸ್ತಾ ಇದ್ದೇನೆ, ಇನ್ನು ಈ ಗಾದೆ ಮಾತುಗಳು ನೀವು ಕೇಳಿಸ್ಕೊಳ್ಳೋದಿಲ್ಲ. ಅಪಶಕುನದ ಮಾತುಗಳು ನೀವು ಕೇಳಿಸ್ಕೊಳ್ಳೋದಿಲ್ಲ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ತಲೆಮಾರಿಗೂ ವಿರುದ್ಧವಾಗಿ ಶತ್ರು ಮಾತನಾಡುವ ಎಲ್ಲ ನಕಾರಾತ್ಮಕವಾದ ಮಾತುಗಳು ದೇವರದನ್ನು ನಿಲ್ಲಿಸಿಬಿಡ್ತಾ ಇದ್ದಾನೆ. ಇದು ಪ್ರವಚನ ನೆರವೇರುವ ತಿಂಗಳು. ಇದು ಪ್ರವಚನ ನೆರವೇರುವ ತಿಂಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಭಾನುವಾರ ಇದರ ಕುರಿತು ಹೆಚ್ಚಾದ ಮಾಹಿತಿಯನ್ನು ನಾನು ಕೊಡ್ತೀನಿ. ಲೆಟ್ ಮೀ ಎಕ್ಸ್ಪ್ಲೈನ್ ದೇವರು ಏನು ಮಾಡ್ತಾನೆ ಅಂತ. ಹಲ್ಲೆಲೂಯಾ. ಒಂದನೇದಾಗಿ ಯೋಶುವನ ಪುಸ್ತಕ, ಬುಕ್ ಆಫ್ ಜೋಶುವ, ಚಾಪ್ಟರ್ 21 ವರ್ಸ್ 43 to 45. 21ನೇ ಅಧ್ಯಾಯದ 43ರಿಂದ 45ನೇ ವಾಕ್ಯದವರೆಗೂ ಯೆಹೋವನು ಇಸ್ರಾಯೇಲರ ಪೂರ್ವಿಕರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟನು. ಕೊಡ್ತೀನಿ ಅಂತಲ್ಲ, ಕೊಟ್ಟನು. ದೇವರು ಹೇಳಿದ ಮೇರೆಗೆ ದೇವರು ಸ್ವಾಧೀನ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನು ದೇವರು ನಿನ್ನ ಕೈಗೆ ತಲುಪಿಸ್ತಾನೆ. ಇವತ್ತಿಗೆ ಯಾರಾದರೂ ನಂಬೋರು ಇದರ ಒಳಗಡೆ ಇದ್ದರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರೆ. ನನ್ನ ದೇವರು ಹೇಳಿರೋದಾದರೆ ಅದು ನನ್ನ ಕೈಗೆ ಬರುತ್ತೆ. ನನ್ನ ದೇವರು ನನಗೆ ಪ್ರಾಮಿಸ್ ಮಾಡಿರೋದಾದರೆ, ವಾಗ್ದಾನ ಮಾಡಿರೋದಾದರೆ ಅದು ನನ್ನ ಕೈಗೆ ಬಂದೇ ಬರುತ್ತೆ. ಅದು ಬಿಡುಗಡೆ ಆಗಿರ್ಬೋದು, ಅದು ಅದ್ಭುತವಾಗಿರ್ಬೋದು, ಅದು ನಿನ್ನ ಸಹಾಯವಾಗಿರ್ಬೋದು, ಅದು ನಿನ್ನ ಮುಂದೆ ತೆರೆಯುವ ಬಾಗಿಲಾಗಿರ್ಬೋದು. Whatever it may be, if God said it, God will do it. ದೇವರು ಹೇಳಿರೋದಾದ್ರೆ ದೇವರು ಮಾಡೇ ಮಾಡ್ತಾನೆ. ಅವರ ಕೈಗೆ ದೇವರ ದೇಶವನ್ನ ಕೊಟ್ಟನು. Somebody shout, I receive it. ಗಟ್ಟಿಯಾಗಿ ಯಾರಾದ್ರೂ ಹೇಳ್ರಿ, ನಾನು ಅದನ್ನು ಸ್ವಾಧೀನ ಮಾಡ್ಕೊಳ್ತೀನಿ. ಈ ತಿಂಗಳು ಯೇಸುವಿನ ನಾಮದಲ್ಲಿ ನಿನ್ನ ವಾಗ್ದಾನಗಳು ಎಷ್ಟಿದ್ದರೂ ಸರಿ, ಅದು ಕ್ರಿಸ್ತ ಯೇಸುವಿನಲ್ಲಿ ಆಮೇನ್ ಆಮೇನ್ ಆಗಿರುತ್ತದೆ. ನಿನ್ನ ವಾಗ್ದಾನಗಳು ಒಂದು ತಪ್ಪಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಮಾಡೋದಿಲ್ಲ. ಅವನು ನುಡಿದಿದ್ದು ನೆರವೇರುತ್ತೆ, ಅವನು ಹೇಳಿದ್ರೆ ಅದು ನಡೆಯುತ್ತೆ. ಪ್ರವಾದಿಗಳ ಬಾಯಿಯಿಂದ ಮುಚ್ಚರಿಸಿದ ಪದಗಳು ಈ ಸಭೆಯ ಮೇಲೆ, ದೇಶದ ಮೇಲೆ, ಪಟ್ಟಣದ ಮೇಲೆ, ಹಲ್ಲೆಲೂಯಾ, ಸಾರ್ವತ್ರಿಕವಾದ ಸಭೆಗಳ ಮೇಲೆ, ನನ್ನನ್ನು ಆನ್ಲೈನ್ನಲ್ಲಿ ಕೇಳ್ತಿರುವ ದೇವ ಜನರ ಮೇಲೆ, ಈ ಸಭಿಕರ ಮೇಲೆ, ವಿಶ್ವಾಸಿಗಳ ಮೇಲೆ, ಪ್ರತಿಯೊಂದು ವ್ಯಕ್ತಿಗಳ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ದೇವರು ಮಾಡಿರುವ ವಾಗ್ದಾನಗಳು ಅದು ನೀವು ಪೊಸೆಸ್ ಮಾಡ್ತೀರಾ, ನೀವು ಸ್ವಾಧೀನ ಮಾಡ್ತೀರಾ. ಆಮೇನ್ ಆಮೇನ್, ಹಲ್ಲೆಲೂಯಾ.
ಅದನ್ನು ನೀವು ಸ್ವಾಧೀನ ಮಾಡ್ತೀರಾ. ಎರಡು ಅವರದನ್ನು ಸ್ವಾತಂತ್ರ್ಯಿಸ್ಕೊಂಡು ಅದರಲ್ಲಿ ವಾಸ ಮಾಡಿದರು. ನಿನ್ನ ಕೈಯಲ್ಲಿ ಸಿಕ್ಕಿದ್ರೆ ನೀನು ಅದನ್ನು ಸ್ವಾಧೀನ ಮಾಡ್ಕೊಳೋದು ಮಾತ್ರ ಅಲ್ಲ, ಅದರ ದೊರೆತನ ನಿನ್ನ ಮೇಲಿರುತ್ತೆ, ನಿನ್ನ ಕೈಯಲ್ಲಿರುತ್ತೆ. ನೀನು ಅದಕ್ಕೆ ಯಜಮಾನನಾಗಿರ್ತೀಯ, ನೀನು ಅದಕ್ಕೆ ಒಡೆಯನಾಗಿರ್ತೀಯ, ಅದರಲ್ಲಿ ನೀನು ವಾಸ ಮಾಡ್ತೀಯ. ದೇವರು ಕೊಡುವ ಪಟ್ಟಣ, ದೇವರು ಕೊಡುವ ಆಶೀರ್ವಾದ, ಅದು ಶತ್ರು ಇನ್ನು ಮುಟ್ಟಕ್ಕಾಗೋದಿಲ್ಲ, ಶತ್ರು ಅದರ ಮೇಲೆ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ. ನೀನು ಅದರಲ್ಲಿ ನಿರ್ಭಯವಾಗಿ ವಾಸ ಮಾಡ್ತೀಯ. 4ನೇ ಕೀರ್ತನೆ 8ನೇ ವಾಕ್ಯ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ಆಮೆನ್. ದೇವರು ನಿನಗೇನಾದರೂ ಸ್ವಾಧೀನ ಮಾಡಿಕೊಟ್ರೆ, ದೇವರು ಈ ತಿಂಗಳು ವಾಗ್ದಾನ ನೆರವೇರಿಸಿ ನಿನ್ನ ಕೈಗೆ ಏನಾದರೂ ಕೊಟ್ಟರೆ, ಅದರಲ್ಲಿ ಭಯಪಟ್ಟಲ್ಲ ನೀನು ವಾಸ ಮಾಡೋದು, ಅದರಲ್ಲಿ ಭಯಪಟ್ಟಲ್ಲ ಅದನ್ನು ಉಪಯೋಗಿಸೋದು. ನಿರ್ಭಯವಾಗಿ, ಯಾರಾದರೂ ಗಟ್ಟಿಯಾಗಿ ಹೇಳ್ರೆ ನಿರ್ಭಯವಾಗಿ. ಭಯದ ಆತ್ಮವನ್ನು ನನ್ನ ದೇವರು ಹೊರಗಡೆ ಆಗ್ತಾ ಇದ್ದಾನೆ. ದ ಸ್ಪಿರಿಟ್ ಆಫ್ ಫಿಯರ್, ಭಯದ ಆತ್ಮನನ್ನು ಯೇಸುವಿನ ನಾಮದಲ್ಲಿ ಹೊರಗಡೆ ಆಗ್ತಾ ಇದ್ದಾರೆ. ನೀನು ವಾಸ ಮಾಡ್ತೀಯ ಭಯದಲ್ಲ, ನಿರ್ಭಯವಾಗಿ. ಯಾರಾದ್ರೂ ಹೇಳ್ರಿ ನಿರ್ಭಯವಾಗಿ. ಹಲ್ಲೆಲೂಯಾ. ಕೆಲವರಿಗೆ ಆಶೀರ್ವಾದ ಬಂದ್ರೆ ನಿದ್ದೆ ಹೋಗುತ್ತೆ, ಕೆಲವರಿಗೆ ಭಯ ಹುಟ್ಟುತ್ತೆ. ಆದ್ರೆ ನಿನ್ನ ವಿಷಯದಲ್ಲಿ ಹಾಗಲ್ಲ. ನೀನ್ ಭಯ ಪಡಲ್ಲ, ನಿನ್ ನಿದ್ದೆಗೆ ಭಂಗ ಬರೋದಿಲ್ಲ. ನೀನು ಸಮಾಧಾನವಾಗಿ ನಿದ್ದೆ ಮಾಡ್ತೀಯ, ನಿರ್ಭಯವಾಗಿ ನಿದ್ದೆ ಮಾಡ್ತೀಯ. ನಿನಗೆ ದೇವರು ಕೊಟ್ಟ ಆಶೀರ್ವಾದವನ್ನು ನೀನು ಎಂಜಾಯ್ ಮಾಡೋ ರೀತಿಯಲ್ಲಿ ಈ ತಿಂಗಳು ವಾಗ್ದಾನಗಳು ದೇವರು ನೆರವೇರಿಸಲಿಕ್ಕೆ ಹೋಗುತ್ತಾನೆ. ಲೆಟ್ ಮಿ ಗೋ. ನಂಬರ್ 3, ಯೆಹೋವನು ಅವರ ಪೂರ್ವಿಕರಿಗೆ ಆಣೆ ಇಟ್ಟು ಹೇಳಿದಂತೆ ಅವರಿಗೆ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನ ಕೊಟ್ಟನು. ಒಂದು ಮಂಡಲದಲ್ಲ, ಎಲ್ಲ ಕಡೆಗಳಲ್ಲಿಯೂ 360 ಡಿಗ್ರಿಯಲ್ಲಿ ನೀನು ಯಾವ ಮಂಡಲ ಮುಟ್ಟಿದ್ರೂ ಅಲ್ಲಿ ಸಮಾಧಾನ ಇರುತ್ತೆ. ಅದು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಮಕ್ಕಳ ವಿಷಯದಲ್ಲಿ ಸಮಾಧಾನ, ಗಂಡನ ವಿಷಯದಲ್ಲಿ ಸಮಾಧಾನ, ಕುಟುಂಬದ ವಿಷಯದಲ್ಲಿ ಸಮಾಧಾನ, ಕೆಲಸದ ವಿಷಯದಲ್ಲಿ ಸಮಾಧಾನ, ಬಿಸ್ನೆಸ್ಸಿನ ವಿಷಯದಲ್ಲಿ ಸಮಾಧಾನ. ಯೇಸುವಿನ ನಾಮದಲ್ಲಿ ನನ್ನ ದೇವರು ನಿನಗೆ ವಾಗ್ದಾನ ಮಾಡಿರುವ ಸಮಾಧಾನ ಯಾರು ಕಸಿದುಕೊಳ್ಳಕ್ಕಾಗಲ್ಲ, ಯಾರು ಅದರಲ್ಲಿ ಪ್ರವೇಶ ಮಾಡಕ್ಕಾಗಲ್ಲ. Come on somebody shout hallelujah. ನಾನು ಕೊಡುವ ಸಮಾಧಾನ ಅದು ಲೋಕ ಕೊಡೋ ರೀತಿಯಲ್ಲ. ಆಮೇಲೆ ಇವತ್ತೆಷ್ಟು ಜನ ಹೇಳ್ತೀರಾ ಸಮಾಧಾನ ಇಲ್ದ್ರೆ ಅನೇಕರು ಹಲ್ಲಾಡ್ತಾರೆ. ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಎಲ್ಲ ಇದೆ, ಅನುಭವಿಸೋದಕ್ಕೆ ಸಮಾಧಾನ ಇಲ್ಲ. ಆದರೆ ನನ್ನ ಜನರಿಗೆ ಹೇಳು, ದೇವರು ಹೇಳಿದ್ರು ನನ್ನ ಜನರಿಗೆ ಹೇಳು, ನಾನು ಅವರಿಗೆ ವಾಗ್ದಾನ ನೆರವೇರಿಸಿ ಕೊಟ್ಟರೆ ಅವರು ನಿರ್ಭಯವಾಗಿ ವಾಸ ಮಾಡ್ತಾರೆ, ಲೀಲಾಜಾಲವಾಗಿ ವಾಸ ಮಾಡ್ತಾರೆ, ಯಾರ ಭಯ ಇಲ್ಲದೆ ವಾಸ ಮಾಡ್ತಾರೆ. ಅಲ್ಲಲ್ಲಿಯ ಕರ್ತನು ಅವರಿಗೆ ಅಲ್ಲಲ್ಲಿಯ ಕೋಟೆಯಾಗಿ, ಬಲವಾಗಿ, ದುರ್ಗವಾಗಿ, ಬೇಲಿಯಾಗಿ ಅವನು ನಿಂತಿರೋದ್ರಿಂದ ನಾವು ನಿರ್ಭಯವಾಗಿ ನಿದ್ದೆ ಮಾಡೋ ರೀತಿಯಲ್ಲೇ ನನಗೆ ಭಾಳ ಸಂತೋಷ ಕೊಟ್ಟಿದ್ದು ದೇವರು. ಈ ಆಶೀರ್ವಾದ ಸಿಕ್ಕಿದಾಗ ಕೆಲವರಿಗೆ ಅದು ಅನುಭವಿಸೋದಕ್ಕೆ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ. ಅದರ ದೇವರು ಹೇಳ್ತಾನೆ, ನೀನು ನಿರ್ಭಯವಾಗಿ ವಾಸ ಮಾಡ್ತೀಯ. 2, ನಿನಗೆ ಸಮಾಧಾನ, ಪೀಸ್. ಒಂದು ಕುಟುಂಬ ದೇವರು ವಾಗ್ದಾನ ಮಾಡಿದರೆ
ಆ ಕುಟುಂಬ ಗಲಿಬಿಲಿಯ ಕುಟುಂಬ ಅಲ್ಲ, ಗೊಂದಲದ ಗೂಡಲ್ಲ, ಕನ್ಫ್ಯೂಷನ್ ಆಗೋದಲ್ಲ, ಸಂಶಯ ಅಲ್ಲ, ಜಗಳ ಅಲ್ಲ, ಭಿನ್ನತೆ ಅಲ್ಲ. ನಿನ್ನ ಸಮಾಧಾನ, ನಿನ್ನ ಮಕ್ಕಳ ಸಮಾಧಾನ ಅದು ಬಹು ದೊಡ್ಡದಾಗಿರುತ್ತದೆ. ಕಮ್ ಆನ್ somebody shout hallelujah. ಈ ತಿಂಗಳು ರಿಸೀವ್ ಮಾಡೋರು ಮಾತ್ರ ಹೇಳ್ರಿ, ಐ ರಿಸೀವ್ ದ ಪೀಸ್. ಐ ವಾಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಟೆನ್ಷನ್, ಕಾರ್ಯಗಳೆಲ್ಲ ಬಂತು. ಶತ್ರು ಹೇಳ್ದ, ಹೇಳಪ್ಪ ಪ್ರಸಂಗ ಮಾಡಪ್ಪ ಸಮಾಧಾನ ಅಂತ. ನಾನು ಇವತ್ತು ಅವನ ಮುಖ ನೋಡಿ ಹೇಳ್ತೇನೆ, ಇದಲ್ಲ ಇದಕ್ಕಿಂತ ತಾತನಂತ ಪ್ರತಿಕೂಲ ಬಂದರು, ಹೋರಾಟ ಬಂದರು, ವಾಗ್ದಾನ ಮಾಡಿದವನು ನನ್ನ ಜೊತೆಯಲ್ಲಿದ್ದಾನೆ, ವಾಗ್ದಾನ ಮಾಡಿದವನು ನಮ್ಮ ಜೊತೆಯಲ್ಲಿದ್ದಾನೆ. ಅವನು ಸಮಾಧಾನದ ಪ್ರಭು ಆಗಿದ್ದಾನೆ, ಸಮಾಧಾನದ ಕರ್ತನಾಗಿದ್ದಾನೆ. ಗಟ್ಟಿಯಾಗಿ ಹೇಳ್ರಿ, ಎಲ್ಲ ಕಡೆಗಳಲ್ಲೂ ಸಮಾಧಾನ. ಕೆಲವರು ಸುಮ್ಮನೆ ಹಿಂಗೆ ಅಂದ್ಬಿಟ್ರು ಅಷ್ಟೇ. ಎಲ್ಲ ಕಡೆಗಳಲ್ಲೂ ಅಂದರೆ ಒಂದು ರೌಂಡ್ ಬರಬೇಕದು. ಎಲ್ಲ ಕಡೆ ಅಂದರೆ ಏನು ಅರ್ಥ ಗೊತ್ತಾ? ಹಣಕಾಸಿನ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಬಿಸ್ನೆಸ್ಸಿನ ವಿಷಯದಲ್ಲಿ, ಆತ್ಮಿಕವಾದ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ನೀನು ಹೋಗುವ ಫ್ಯಾಕ್ಟ್ರಿಯ ವಿಷಯದಲ್ಲಿ, ಆಫೀಸಿನ ವಿಷಯದಲ್ಲಿ ದೇವರು ನಿನಗೆ ಎಲ್ಲೆಲ್ಲಿ ಏನೇನು ವಾಗ್ದಾನ ಮಾಡಿದಾನ, ಎಲ್ಲೆಲ್ಲಿ ಆಶೀರ್ವಾದಗಳನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದಾನ, ಅಲ್ಲೆಲ್ಲ ನೀನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ಪ್ರಮೋಷನ್ ಯಾರು ತಡೆ ಹಿಡಿಯೋಕ್ಕಾಗೋದಿಲ್ಲ, ನಿನ್ನ ಬಡ್ತಿಯನ್ನು ಯಾರು ತಡೆ ಹಿಡಿಯೋಕ್ಕಾಗೋದಿಲ್ಲ, ನಿನ್ನ ಉದ್ಧಾರವನ್ನು ಯಾರು ತಡೆ ಹಿಡಿಯೋಕ್ಕಾಗೋದಿಲ್ಲ. ಅನ್ನೆಸೆಸರಿ ನೀನು ಡೋಂಟ್ ವರಿ, ನೀನು ಟೆನ್ಷನ್ ತಗೊಂಬೇಡ. ನನ್ನ ದೇವರು ಹೇಳ್ತಾ ಇದ್ದಾನೆ, ಅವನು ಆಣೆ ಇಟ್ಟು ಹೇಳಿದ ಪ್ರವಾದನೆಗಳು ನೆರವೇರುತ್ತೆ. God will give you the peace of mind. ಇವತ್ತು ನಿನ್ನ ಸಿಚುವೇಶನ್ ಏನಾಗಿದೆ ನನಗೆ ಗೊತ್ತಿಲ್ಲ, but I declare and I decree in the name of Jesus Christ, ಯೇಸುವಿನ ನಾಮದಲ್ಲಿ peace. ನಂಬರ್ 1, ಅವನು ಹೇಳಿದ ಹಾಗೆ ನಿನ್ನ ಕೈಯಲ್ಲಿ ಕೆಲವೊಂದನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ, ಪೊಸೆಸ್ ಮಾಡೋದಕ್ಕೆ ಕೊಡ್ತಾನೆ. ನಂಬರ್ 2, ನಿರ್ಭಯವಾಗಿ ಅಲ್ಲಿ ವಾಸ ಮಾಡ್ತೀಯ. ನಂಬರ್ 3, ಯು ವಿಲ್ ಹ್ಯಾವ್ ಎ ಪೀಸ್ ಆಫ್ ಮೈಂಡ್. ಎಷ್ಟು ಜನ ನಂಬ್ತೀರಾ? ದೇವರು ಕೊಟ್ಟ ಆಶೀರ್ವಾದ ಅನುಭವಿಸೋಕ್ಕಾಗಲಿಲ್ಲ, ಸಮಾಧಾನ ಇಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ದೇವರು ಹೇಳಿದ್ರು ಒಮ್ಮೆ, ನಾನು ನನ್ನ ಜನರ ನಡುವೆ ಅದ್ವಿತೀಯನಾಗಿ ನೆಲೆಗೊಳ್ಳುವೆನು. ಐ ವಿಲ್ ಡ್ವೆಲ್ ಅಮಾಂಗ್ ಮೈ ಪೀಪಲ್. ಹಲ್ಲೆಲೂಯಾ. ನಾನು ಅದ್ವಿತೀಯನಾಗಿ ನೆಲೆಗೊಳ್ತೀನಿ. ಹಲ್ಲೆಲೂಯಾ. ಏನು ಕಾರಣ? ಒಂದು ಕಾಲ ಇತ್ತು, ಸಣ್ಣ ಮಿಡುತ್ತೆ, ದೊಡ್ಡ ಮಿಡುತ್ತೆ, ಚೂರು ಮಿಡುತ್ತೆ, ಗುಂಪು ಮಿಡುತ್ತೆ. ನಾನು ಬಿತ್ತಿದ್ದು, ನಾನು ಕೊಯ್ಯೋ ಟೈಮಲ್ಲಿ ನನಗೆ ಬರಬೇಕಾದ ಆಶೀರ್ವಾದ, ನಾನು ಹೊಂದ್ಕೊಡ್ಬೇಕಾದ ಸಂಪತ್ತು, ನಾನು ಪಡಿಬೇಕಾದ ಸಮಾಧಾನ, ಶತ್ರು ಬಂದು ಸಣ್ಣ ಮಿಡುತ್ತೆ ಒಂದು ಸತಿ ಬಂದರೆ, ಮತ್ತೊಂದು ಕಡೆ ಗುಂಪು ಮಿಡುತ್ತೆ, ಚೂರು ಮಿಡುತ್ತೆ, ಎಲ್ಲ ಬಂದು ತಿಂದು ನಾಶ ಮಾಡ್ತಾ ಇರುವಾಗ ನನ್ನ ದೇವರು ಹೇಳ್ತಾನೆ, ನನ್ನ ಜನರಿಗೆ ಈ ಸಾರಿ ನಾನು ವಾಗ್ದಾನ ನೆರವೇರಿಸುವಾಗ ಒಂದು ಶತ್ರು ಅವರ ವಾಗ್ದಾನವನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ, ನಾನು ಅನುಮತಿ ಕೊಡೋದಿಲ್ಲ. ನಾನು ಅವರ ನಡುವೆ ಅದ್ವಿತೀಯನಾಗಿ ನೆಲೆಗೊಂಡಿರುತ್ತೇನೆ. When God give you something for possess, ಕೊಟ್ಟುಬಿಟ್ಟು ಶತ್ರು ಬಂದು ಕಿತ್ಕೊಂಡು ಹೋಗೋಕ್ಕೆ ನನ್ನ ದೇವರ ಅನುಮತಿ ಮಾಡಲ್ಲ. ದೇವರು ಹೇಳ್ತಾನೆ, ನಾನಿಲ್ಲಿದ್ದೀನಿ, ಬರಲಿ,
ಯಾವ ಶತ್ರು ಬರ್ತಾನ? ಇವತ್ತೆಷ್ಟು ಜನ ಹೇಳ್ತೀರಾ ಏಪ್ರಿಲ್ ತಿಂಗಳು ಈ ದಿನ ಲೋಕ ಎಲ್ಲ ಮೂರ್ಖರ ತಿಂಗಳು, ಮೂರ್ಖರ ದಿನ ಎಂದು ಆಚರಿಸುವಾಗ ನಾನು ಕೂಗಿ ಹೇಳ್ತೇನೆ, ಇದು ವಾಗ್ದಾನಗಳು ನೆರವೇರುವ ತಿಂಗಳು. ಇದು ವಾಗ್ದಾನಗಳು ನೆರವೇರುವ ತಿಂಗಳು. ಇದು ದೇವರು ಹೇಳಿದಂಥ ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್, ಪ್ರವಚನಗಳು ನೆರವೇರುವ ತಿಂಗಳು. ನಂಬರ್ 4, ನಾಲ್ಕನೇದಾಗಿ ವೈರಿಗಳಲ್ಲಿ, ನಂಬರ್ 4 ವೈರಿಗಳಲ್ಲಿ ಒಬ್ಬನು ಅವರ ಮುಂದೆ ನಿಲ್ಲಲಿಲ್ಲ, ಆತನು ಎಲ್ಲರನ್ನ ಅವರ ಕೈಗೆ ಒಪ್ಪಿಸಿದನು. ಎಲ್ಲರನ್ನ ಅವರ ಕೈಗೆ ಒಪ್ಪಿಸಿದನು. ದಟ್ ಮೀನ್ಸ್ ಇದುವರೆಗೂ ನಿನ್ನನ್ನು ಪದೇ ಪದೇ ಆಕ್ರಮಣ ಮಾಡ್ತಿದ್ದಂಥ ಶತ್ರುಗಳು ಇನ್ನು ಒಬ್ಬನು ನಿನ್ನ ಸುತ್ತಲೂ ಬರದೆ ನಿನ್ನ ಮುಂದೆ ನಿಲ್ಲಕ್ಕೆ ನನ್ನ ದೇವರ ಅನುಮತಿ ಮಾಡಲ್ಲ. ಕಮ್ ಆನ್ ಸಂಬಡಿ ರಿಸೀವ್ ಇಟ್. ಯಾರಾದರೂ ಅಂಗೀಕರಿಸೋರು ಇದ್ರೆ ಗಟ್ಟಿಯಾಗೋದು ಆಮೇನ್ ಹೇಳ್ರೆ. ಯೇಸುವಿನ ನಾಮದಲ್ಲಿ ನನ್ನ ಸುತ್ತಲ ವೈರಿಗಳು ನನ್ನ ಮುಂದೆಯಿಂದ ದೇವರು ಹೊರಡಿಸಿಬಿಡ್ತಾನೆ. ಇದುವರೆಗೂ ಅಟ್ಯಾಕ್ ಮಾಡ್ತಿದ್ದಂಥ ಅಂಧಕಾರ ಶಕ್ತಿಗಳು ನಿನ್ನ ಆರೋಗ್ಯವನ್ನು ಅಟ್ಯಾಕ್ ಮಾಡ್ತಿದ್ದ, ನಿನ್ನ ಸಮಾಧಾನವನ್ನು ಅಟ್ಯಾಕ್ ಮಾಡ್ತಿದ್ದ, ನಿನ್ನ ಕುಟುಂಬದ ಮೇಲೆ ಅಲ್ಲಲ್ಲಿ ಕಾಯಿಲೆಗಳನ್ನು ತಂದಾಕಿ, ಹಣಕಾಸಿನ ಮುಗ್ಗಟ್ಟು ತಂದಾಕಿ ನಿನ್ನನ್ನು ಬಾಧಿಸುತ್ತಿದ್ದಂಥ ಎಲ್ಲ ವೈರಿಗಳು ಇವತ್ತು ನಿನ್ನ ಮುಂದೆಗಡೆಯಿಂದ ದೇವರು ಓಡಿಸ್ತಾ ಇದ್ದಾನೆ. ಒಂದು ಶತ್ರು ನಿನ್ನ ಮುಂದೆ ನಿಲ್ಲೋದಿಲ್ಲ. ಕಮನ್, ಶಬ್ದ ತೆಗೆದು ಹೇಳ್ರಿ. ಅದು ರೋಗವಾಗಲಿ, ದಾರಿದ್ರ್ಯವಾಗಲಿ, ಸಾಲವಾಗಲಿ, ಪ್ರತಿಕೂಲವಾಗಲಿ, ಹೋರಾಟವಾಗಲಿ, ನಿಂದೆಗಳಾಗಲಿ, ಅಪಮಾನಗಳಾಗಲಿ, ಯಾವುದು ನನ್ನ ಮುಂದೆ ನಿಲ್ಲೋದಿಲ್ಲ. No enemy will stand before me. ಆಮೇಲೆ ದೇವರು ಹೇಳ್ತಾನೆ, ಅದನ್ನು ನಾನು ಓಡಿಸ್ಬಿಡ್ತೀನಿ ಅಂತ. ನಾನು ಓಡಿಸ್ಬಿಡ್ತೀನಿ. ಎಷ್ಟು ಜನ ನಂಬ್ತೀರಾ? ಆ ಓಡಿಸೋದು ಮಾತ್ರ ಅಲ್ಲ, ಮುಂದೆ ನಿಲ್ಲಿಲ್ಲ, ಅವ್ರು ನಿನ್ನ ಕೈಗೆ ಕೊಡ್ತೀನಿ. ಆಮೇಲೆ ಸತ್ಯವೇದ ಗ್ರಂಥದಲ್ಲೊಂದು ವಾಕ್ಯ ಇದೆ, ಬೆಂದಿಸಿದವರನ್ನು ಬೆಂದಿಸುವ ಅಧಿಕಾರ. ಬೆಂದಿಸಿದವರನ್ನು ಬೆಂದಿಸುವ ಅಧಿಕಾರ, ನಿನ್ನನ್ನು ಬಾಧಿಸಿದ ಶತ್ರುವನ್ನು ಬಾಧಿಸುವ ಅಧಿಕಾರ ಇವತ್ತು ದೇವರು ನಿನ್ನ ಕೈಯಲ್ಲಿ ಕೊಡ್ತಾನೆ. ಹೆಂಗೆ ಪಾಸ್ಟ್ರೆ ಅಂತ ಕೇಳ್ಬೋದು. ಒಂದು ಪಕ್ಷ ನಿನ್ನನ್ನು ರೋಗ ಕಾಡ್ತಾ ಇದ್ರೆ ನನ್ನ ದೇವರು ನಿನಗೆ ರೋಗ ಸೌಖ್ಯ ಕೊಟ್ಟು ಬಿಡೋದಲ್ಲ, ಆ ರೋಗ ಯಾರ್ಯಾರ ಮೇಲೆ ಇದೆಯೋ ಅವರನ್ನು ವಾಸಿ ಮಾಡುವ ಅಧಿಕಾರ, ಅವರನ್ನು ವಾಸಿ ಮಾಡುವ ಅಧಿಕಾರ ದೇವರು ನಿನ್ನ ಕೈ ಕೊಡ್ತಾನೆ. ದೇವರು ನಿನ್ನನ್ನು ಅದಕ್ಕಾಗಿ ಅಭಿಷೇಕ ಮಾಡ್ತಾನೆ. ನಂಬೋರು ಯಾರಾದರೂ ಇದ್ದೀರಾ? ನಿನ್ನ ಶತ್ರು ನಿನ್ನನ್ನು ಬಾಧಿಸೋದನ್ನ ಯಾವ ಡಿಪಾರ್ಟ್ಮೆಂಟಲ್ಲಿ ಬಾಧಿಸ್ದ, ಯಾವ ವಿಭಾಗದಲ್ಲಿ ಬಾಧಿಸ್ದ, ಅದೇ ವಿಭಾಗದಲ್ಲಿ ಆ ಶತ್ರುವನ್ನ ನಿನ್ನ ಕೈಯಲ್ಲಿ ಕೊಡ್ತಾನೆ. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಯಾವ ವ್ಯಕ್ತಿ ನಿನ್ನ ಪ್ರಮೋಷನ್ ಅಡ್ಡ ಮಾಡಿದನೋ, ಯಾವ ವ್ಯಕ್ತಿ ನಿನಗೆ ವಿರುದ್ಧವಾಗಿ ಆಫೀಸ್ನಲ್ಲಿ ಕುತಂತ್ರ ಮಾಡಿದನೋ, ಯಾವ ವ್ಯಕ್ತಿ ನಿನ್ನ ಬಿಸ್ನೆಸ್ಗೆ ವಿರುದ್ಧವಾಗಿ ಕ್ರಿಯೆ ಮಾಡಿದನೋ, ಅಲ್ಲಲ್ಲೂಯ ಅವನಿಗೆ ಮೇಲೆ ನಿನ್ನನ್ನು ತಂದು ಅವನ ಕುತಂತ್ರಗಳನ್ನೇ ತುಳಿಯುವ ಅಧಿಕಾರ ದೇವರು ನಿನಗೆ ಕೊಡುತ್ತಾನೆ. ಕಾರಣ ಇದು ಪ್ರವಚನಗಳು ನೆರವೇರುವ ತಿಂಗಳು. Hallelujah. This is the month of prophetic fulfillment. Amen. Amen. ನಿನ್ನೆ ರಾತ್ರಿ ಬಹಳ ತಡರಾತ್ರಿ ಆಯಿತು. I was so tired after coming from ಕೂರ್ಗಿನ ಮೀಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ I was not taken even 2 minutes rest.
2 ನಿಮಿಷನೂ ರೆಸ್ಟ್ ತಗೊಳ್ಳಿಲ್ಲ. ನೇರವಾಗಿ ನನ್ನ ಕೋವರದ ಒಳಗಡೆ ಹೋದೆ. ದೇವರ ಬಳಿ ಕೇಳಿದೆ, ನನ್ನ ಜನ ಬರುವಾಗ ಏನು ಆಲೋಚನೆ ಕೊಡಬೇಕು? ದೇವರು ಹೇಳಿದನು, ಪ್ರಾಫಿಟಿಕ್ ಫುಲ್ಫಿಲ್ಮೆಂಟ್, ಪ್ರವಾದನೆ ನೆರವೇರುವ ತಿಂಗಳು. ಈ ತಿಂಗಳು ಕಳೆದ ಅನೇಕ ವರ್ಷಗಳಿಂದ ಕೇಳಿದ ಪ್ರವಾದನೆಗಳು ಕ್ಲುಪ್ತ ಕಾಲಕ್ಕಾಗಿ ವೆಯ್ಟ್ ಮಾಡ್ತಾ ಇತ್ತು. ವೇಟಿಂಗ್ ಫಾರ್ ದ ಅಪಾಯಿಂಟೆಡ್ ಟೈಮ್, ವೇಟಿಂಗ್ ಫಾರ್ ದ ಕೈರೋಸ್ ಮೂಮೆಂಟ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇತ್ತು. ಆದರೆ ಆ ಮೂಮೆಂಟ್ ಏಪ್ರಿಲ್ ತಿಂಗಳಲ್ಲಿ ಬಂದಿದೆ. Come on, somebody shout hallelujah. ಒಂದು 4 ಜನಕ್ಕಾದ್ರೂ ಹೇಳ್ರಿ, ಪೀಸ್, ಸಮಾಧಾನ, ಸಮಾಧಾನ. ಬರೆದಿಟ್ಕೊಳ್ರಿ, ಯಾವ ಶತ್ರು ನಿನಗೆ ವಿರುದ್ಧವಾಗಿ ಕತ್ತಿ ಮಸದ್ನೋ ಅವನ ನಿನ್ ಕೈಗೆ ದೇವರು ಕೊಡ್ತಾನೆ. ನಿನ್ ಕೈಗೆ ಕೊಡ್ತಾನೆ. ನೀವು ಕೇಳ್ಬೋದು, ಹೆಂಗ್ ಕೊಡ್ತಾನೆ ಪಾಸ್ಟ್ರೆ ಅಂತ. ಹೆಂಗ್ ಕೊಡ್ತಾನೆ ಪಾಸ್ಟ್ರೆ ಅಂತ ಅಲ್ಲ. ಡ್ಯೂಟ್ರನಾಮಿ, ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ಅಧ್ಯಾಯ ಅದರ 3ನೇ ವಾಕ್ಯ. ಆದದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಸ್ತೋತ್ರ. ಅರ್ಥ ಮಾಡ್ಕೊಂಡ್ರ? ನಿಮ್ಮ ದೇವರಾದ, ಡ್ಯೂಟ್ರನಾಮಿ ಚಾಪ್ಟರ್ 9 ವರ್ಸ್ 3. ಆಮೇಲೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಬಾಧಿಸಿದಂಥ ಶತ್ರುಗಳ ಮುಂದೆ ಅವನು ಸುಮ್ಗೆ ಹೋಗಲ್ಲ, ದಹಿಸುವ ಅಗ್ನಿಯಾಗಿ, ಕನ್ಸ್ಯೂಮಿಂಗ್ ಫೈರ್ ಆಗಿ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯ. ಅನಾಕ್ಯ ಮಲ್ಲರ ಮುಂದೆ ಯಾರು ನಿಲ್ಲಕ್ಕಾಗುತ್ತೆ? ಇವ್ರ ಜೊತೆ ಯಾರು ಫೈಟ್ ಮಾಡೋಕ್ಕಾಗುತ್ತೆ? ಯಾರು ಹೋರಾಟ ಮಾಡೋಕ್ಕಾಗುತ್ತೆ? ಅವರು ಅಜಾನುಭಾವುಗಳು, ಪೆಡಂಬೂತಗಳು. ಅವ್ರ ಮುಂದೆ ನಾವು ಮಿಡತೆ ಥರ ಕಾಣ್ತೀವಿ. ಪಾಪ ಆಗಲ್ಲ. ಆದರೆ ನನ್ನ ದೇವರು ಹೇಳ್ತಾನೆ, ನೀನು ಭಯಪಡಬೇಡ. ವಾಗ್ದಾನ ಮಾಡಿದವನು ನಾನು, ದಹಿಸುವ ಅಗ್ನಿಯಾಗಿ ನಾನು ನಿನ್ನ ಮುಂದುಗಡೆ ಹೋಗ್ತೇನೆ. ಹಲ್ಲೆಲೂಯ. ನಿನಗೆ ವಿರುದ್ಧವಾಗಿ ತಲೆ ಎತ್ತಿದ ಶತ್ರುಗಳನ್ನು ನಾನು ಬೂದಿ ಮಾಡ್ತೇನೆ. ನಾನು ಅವ್ರನ್ನ ಬೂದಿ ಮಾಡ್ತೀನಿ. ದೇವರು ನಿನ್ನ ಕೈಗೆ ಒಪ್ಪಿಸ್ತಾನೆ ಅಂದರೆ ಯಾವ ಸ್ಥಿತಿಯಲ್ಲಿ ಒಪ್ಪಿಸ್ತಾನೆ ಗೊತ್ತಾ? ಅರ್ಥ ಆಗಲಿಲ್ಲ ನಿಮಗೆ? ನಿಮ್ಗೆ ಅರ್ಥ ಆಗಲಿಲ್ಲ? ನೀವು ತಿಳ್ಕೊಂಡ್ರಿ ಅದೇ ಬಲದೊಂದಿಗೆ ನಮ್ಮ ಕೈಲಿ ಒಪ್ಪಿಸ್ತಾನೆ ಅಂತ. ಇಲ್ಲ, ಅವನ ದವಡೆಯ ಎಲುಬುಗಳನ್ನು ಮುರಿದು, ಅವನ ಬಲಗಳನ್ನು ಮುರಿದು, ಅವನ ರೆಕ್ಕೆಯನ್ನು ಕಟ್ ಮಾಡಿ, ಅವನ ಬೆನ್ನು ಮೂಳೆಯನ್ನು ಮುರಿದು, ಅವನ ಅಂಗವಿಕಲನಾಗಿ ಮಾಡಿ ನಿನ್ನ ಕೈಯಲ್ಲಿ ಕೊಡ್ತಾನೆ. ಚೆಂಡಾಡು ಮಗನೇ, ಚೆಂಡಾಡು ಅಂತ. ಕೆಲವರಿಗೆ ಅರ್ಥ ಆಯಿತು, ಕೆಲವರಿಗೆ ಅರ್ಥ ಆಗಲಿಲ್ಲ. ಅಲ್ಲಲ್ಲಿ ಯಾವ ಶತ್ರುವಿನ ಕೃತ, ಯಾವ ಶತ್ರು ಆದರೂ ಸರಿ, ಯಾವ ರೋಗವಾದರೂ ಸರಿ, ಯಾವ ಉಪದ್ರವ ಆದರೂ ಸರಿ, ನಿನಗೆ ವಿರುದ್ಧವಾಗಿ ತಲೆ ಎತ್ತಿದ ಶತ್ರುಗಳು ಇನ್ನು ನಿನ್ನ ಮುಂದೆ ನಿಲ್ಲೋದಿಲ್ಲ. Come on, somebody shout. ಈ ತಿಂಗಳು ಕೊನೆ. ಮಾರ್ಚ್ ವರೆಗೆ ಏನ್ ನಡೀತಾ ನನಗೆ ವಿಷಯ ಅಲ್ಲ. ಬಟ್ ಈ ತಿಂಗಳು ಪ್ರವಾದನೆ ನೆರವೇರೋ ತಿಂಗಳು. ನೆನ್ನೆವರೆಗೆ ಏನು ನಡೀತಾ ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನಿಂದ ನನ್ನ ಮೇಲಿರೋ ಪ್ರವಾದನೆ, ನನ್ನ ಮಕ್ಕಳ ಮೇಲಿರೋ ಪ್ರವಾದನೆ, ಸಭೆಯ ಮೇಲಿರೋ ಪ್ರವಾದನೆ, ಸೇವೆಯ ಮೇಲಿರೋ ಪ್ರವಾದನೆ, ನಿನ್ನ ಮೇಲಿರೋ ಪ್ರವಾದನೆ, ನಿನ್ನ ಕುಟುಂಬದ ಮೇಲಿರೋ ಪ್ರವಾದನೆ, ಅದು ನೆರವೇರುವ ತಿಂಗಳು ಏಪ್ರಿಲ್ ತಿಂಗಳು. ಒಂದು 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 ಒಂದು
ಒಂದು ಒಂದು ಒಂದು ಒಂದು ವ್ಯರ್ಥವಾಗೋದಿಲ್ಲ. ಅದು ನೆರವೇರುತ್ತೆ, ನೆರವೇರುತ್ತೆ. ಆಮೇಲೆ ಆಮೇಲೆ ದೇವರ ವಾಕ್ಯ ಹೇಳುತ್ತೆ. ನಂಬರ್ 5, 45ನೇ ವಾಕ್ಯ. ನಂಬರ್ 5, ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಇದರ ಒಳಗಡೆ ಯಾರಾದರೂ ಹೇಳ್ರಿ, ಹೊಸ ಒಡಂಬಡಿಕೆ ಇಸ್ರಾಯೇಲ್ ನಾನಾಗಿದ್ದೇನೆ. ಹೊಸ ಒಡಂಬಡಿಕೆ ಇಸ್ರಾಯೇಲ್ ನಾನಾಗಿದ್ದೇನೆ. ನನಗೆ ದೇವರು ಮಾಡಿದ ವಾಗ್ದಾನಗಳು, ದ ಪ್ರಾಮಿಸ್ ಆಫ್ ಗಾಡ್, ಅದು ಒಂದು ತಪ್ಪಿ ಹೋಗಲ್ಲ. ಯಾರಾದ್ರೂ ಇದ್ದೀರಾ ಇದರ ಒಳಗಡೆ? ಒಂದು 4 ಜನಕ್ಕಾದ್ರೆ ಕೈ ಕೊಟ್ಟು ಹೇಳ್ರಿ, ಪಾಸ್ಟರ್ ನನ್ನ ಕುರಿತು ಈ ಆಲೋಚನೆ ಹೇಳ್ತಾ ಇದ್ದಾರೆ ಅಂತ. He is prophesying about me ಅಂತ ಹೇಳ್ರಿ. Hallelujah. ಒಂದು ತಪ್ಪಿ ಹೋಗಲ್ಲ. Everything will come to pass. Nothing will fail. Everything will come to pass. ಏಪ್ರಿಲ್ ತಿಂಗಳು, the month of prophetic fulfillment. Book of 1 Kings chapter 8 verse 56. 56. ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನ ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಆಮೆನ್. ದೇವರು ಹೇಳಿದನು, ಐ ವಿಲ್ ಗಿವ್ ಯು ದ ರೆಸ್ಟ್, ಪೀಸ್, ಸಮಾಧಾನ, ರೆಸ್ಟ್, ವಿಶ್ರಾಂತಿ. ಎಲೆ ಕಷ್ಟಪಡುವವರೇ, ಓರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಸ್ಟ್ರಗಲ್ ಮಾಡ್ತಾ ಇದ್ದವರು, ಜೀವನದಲ್ಲಿ ಒದ್ದಾಡ್ತಾ ಇದ್ದವರು, ಫ್ಯೂಚರ್ ಗೊತ್ತಿಲ್ಲದೆ ಏನು ಮಾಡಬೇಕಂತ ಗಲಿಬಿಲಿ ಆದವರು, ಕಮ್ ಟು ಮೀ, ಐ ವಿಲ್ ಗಿವ್ ಯು ದ ರೆಸ್ಟ್. ಏನದು ರೆಸ್ಟ್ ಅಂದರೆ? ವಿಶ್ರಾಂತಿ. ವಿಶ್ರಾಂತಿ ಅಂದರೆ ಕೂಲಾಗಿರೋದು. ನೋ ಟೆನ್ಷನ್. ಸ್ತೋತ್ರ. ಆಮೇಲೆ ಎಷ್ಟು ಜನ ಹೇಳ್ತಿರೋದು, ನಾನು ನೋ ಟೆನ್ಷನ್. ವಿಶ್ರಾಂತಿ ಅಂದರೆ ಏನು ಗೊತ್ತಾ? ಈ ದೇವ ಮಕ್ಕಳಿಗೆ ಯಾವಾಗಲೂ ಯುದ್ಧ. ಅದಕ್ಕೆ ಅವರು ಹೇಳೋ ಅಂಥ ಒಂದು ಮಾತು, ನಾವು ನಪ್ತಾಲಿ ಥರ ಯಾವಾಗಲೂ ಯುದ್ಧದ ರಣರಂಗದಲ್ಲಿ, ಒಂದು ಬಿಟ್ಟರೆ ಇನ್ನೊಂದು, ನೋ ರೆಸ್ಟ್. ದೇವರ ವಾಕ್ಯ ಹೇಳುತ್ತೆ, ಐ ವಿಲ್ ಗಿವ್ ಯು ದ ರೆಸ್ಟ್. ಯೇಸು ಸ್ವಾಮಿ ತಾನು ಉಪವಾಸ ಮಾಡಿದ ಮೇಲೆ, ತನ್ನ ದೀಕ್ಷಾಸ್ನಾನ ಹೊಂದಿದ ಮೇಲೆ ಸೈತಾನನಿಂದ ಪರಿಶೋಧಿತನಾದನು. 40 ದಿವಸಗಳ ಫಾಸ್ಟಿಂಗ್ ಆದ ಮೇಲೆ ಸೈತಾನನಿಂದ ಪರಿಶೋಧಿತನಾದನು. ಗಮನಿಸಿ ಪ್ರಿಯರೇ, ಆ ನಂತರ ಅವನು ಎಲ್ಲ ಪರಿಶೋಧನೆಗಳನ್ನು ಗೆದ್ದ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಸ್ವಲ್ಪ ಕಾಲಕ್ಕೆ ಸೈತಾನನು ಅವನನ್ನು ಬಿಟ್ಟು ಹೋದನು. ಇದರ ಒಳಗಡೆ ಕೆಲವರು ಯಾವಾಗಲೂ ಫೈಟಿಂಗ್. ದೇರ್ ಇಸ್ ನೋ ರೆಸ್ಟ್ ಅಟ್ ಆಲ್. ಒಂದು ಮುಗಿಸ್ಕೊಂಡು ಹೋದರೆ ಇನ್ನೊಂದು ತಲೆ ಎತ್ತುತ್ತೆ, ಇದು ಮುಗಿದ್ರೆ ಇನ್ನೊಂದು ರೆಡಿಯಾಗಿರುತ್ತೆ. ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ, ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ, ಅದನ್ನು ಕ್ಯಾನ್ಸಲ್ ಮಾಡಿ ನನ್ನ ಜನರಿಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಅವನು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲ್ಲ. ಹಲ್ಲೆಲೂಯಾ. ಐ ರಿಲೀಸ್ 6 ಪ್ರಾಮಿಸಸ್
ಇವತ್ತು ದೇವರು 6 ವಾಗ್ದಾನಗಳನ್ನು ಕೊಟ್ಟು ರಿಲೀಸ್ ಮಾಡಿದ್ದೀನಿ ನಾನು. ಹಲೋ, ಅರ್ಥ ಆಗ್ತಾ ಇದೆಯಾ? ಭಾನುವಾರ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ಸರ್ಮನ್. ಆಮೇಲೆ ಇವತ್ತು ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ವಿಶ್ರಾಂತಿಯ ನೆಲೆಗೆ ನೀವು ಬರ್ತೀರಾ? ಟೆನ್ಷನ್, ಒಳ್ಳೆ ಉಪವಾಸ ಪ್ರಾರ್ಥನೆ, ಒಳ್ಳೆ ಮೆಸೇಜ್ ಕೇಳ್ಕೊಂಡು ಮನೆಗೆ ಸಂತೋಷವಾಗಿ ಹೋಗ್ತೀರಾ. ದಿಢೀರಂತ ಯಾವುದಾದ್ರೂ ಒಂದು ಸೈತಾನ್, ಏನಾದರೂ ಪ್ರಾಬ್ಲಮ್ಮು, ಆ ಸಂತೋಷ ಎಲ್ಲ ಮಕ್ಕಡೆ ಹಾಕ್ದಂಗೆ. ಆ ಸಂತೋಷ ಎಲ್ಲ ಮಕ್ಕಡೆ ಹಾಕ್ದಂಗೆ. ಎಷ್ಟು ದಿನ ಇದು? ಪ್ರತಿ ಸಾರಿ ಹೋರಾಟ, ತಿರ್ಗಾ ಉಪವಾಸ. 7 ಮುಗೀತು, 21 ಮುಗೀತು, 40. ಉಪವಾಸ ಮಾಡಿ 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 ನಮಗಂತೂ ವಿಶ್ರಾಂತಿ ಸಿಗ್ತಾನೇ ಇಲ್ಲ. ಇನ್ನು ನೀವು ಲೀಲಾಜಾಲವಾಗಿರ್ತೀರ. ನಾನು ನಿಮಗೆ ವಾಗ್ದಾನದ ಸಂದೇಶ ರಿಲೀಸ್ ಮಾಡ್ತಾ ಇದ್ದೇನೆ. ಕರ್ತನ ಸೇವಕನು, ದೇವರ ಅಭಿಷಕ್ತನು ಎಂಬ ಸ್ಥಾನದಲ್ಲಿ ನಿಂತು ನನ್ನನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು, ಇದರ ಒಳಗಡೆ ಇರುವವರು, ಈ ಸಂದೇಶ ಎಲ್ಲೆಲ್ಲಿ ಹೋಗುತ್ತೋ ಇದನ್ನು ನೋಡುವವರು ಎಲ್ಲರಿಗೂ ಐ ಡಿಕ್ಲೇರ್, ನಾನು ಘೋಷಣೆ ಮಾಡ್ತೇನೆ, ಹಲ್ಲೆಲೂಯಾ. ರೆಸ್ಟ್, ವಿಶ್ರಾಂತಿ, ಗಟ್ಟಿಯಾಗಿ ವಿಶ್ರಾಂತಿ.